Christianity is not trying to earn more love from God. Christianity is trying to show my love to God. ಸೊ ಹಳೆ ಒಡಂಬಡಿಕೆಯಲ್ಲಿ ಇಫ್ ಯು ಡೂ, ಇಫ್ ಯು ಒಬೇ, ಇಫ್ ಯು ಡೂ, ಇಫ್ ಯು ಡೂ, ಇಫ್ ಯು ಡೂ. ಹೊಸ ಒಡಂಬಡಿಕೆಯಲ್ಲಿ ಇಫ್ ಯು ಬಿಲೀವ್, ಇಫ್ ಯು ಬಿಲೀವ್, ಇಫ್ ಯು ಬಿಲೀವ್. ಒಂದೇ ಒಂದು ಇಫ್ ಯು ಬಿಲೀವ್. ನೀನು ದೇವರನ್ನು ನಂಬೋದಾದರೆ, ಹೊಸ ಒಡಂಬಡಿಕೆ ಎಲ್ಲ ಆಶೀರ್ವಾದಗಳನ್ನು ದೇವರು ನಂಬಿಕೆಯಲ್ಲಿ ಸೇರಿಸಿಟ್ಬಿಟ್ರು. ಒಬ್ಬ ಮನುಷ್ಯ ತಪ್ಪು ಮಾಡಿದ ತಕ್ಷಣ ಅವನಿಗೆ ಡ್ಯಾಡಿ ಬೇಕು. ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಹೆಂಗೆ ಗೊತ್ತಾ? ತಪ್ಪು ಮಾಡಿದ ತಕ್ಷಣ ಅಯ್ಯೋ ಡ್ಯಾಡಿ ಕೋಪ ಬಂದ್ಬಿಟ್ಟಿರುತ್ತೆ, ದೂರ ಹೋಗ್ಬೇಕು. ಕಿರಿಯ ಮಗ ಏನು ಮಾಡ್ದ? ಪ್ರಾಡಿಗಲ್ ಸನ್. ವೆನ್ he did mistake, when he sinned, ಅವ್ನು ಪಾಪ ಮಾಡಿದ ತಕ್ಷಣ ಅವ್ನಿಗೆ ಯಾರು ಜ್ಞಾಪನ ಬರುತ್ತೆ? ಅಯ್ಯೋ ನಾ ಡ್ಯಾಡಿ ಹತ್ರ ಹೋಗ್ಬಿಡ್ತೀನಿ. ಸೊ law says I did wrong, my dad will be angry. Grace says I did wrong, I need my daddy. You need a doctor when you are sick. You need a dad when you are messed up. ಚೆನ್ನಾಗಿ ಒಂದು ತಿಳ್ಕೊಳ್ಳಿ ಕ್ರೈಸ್ತರು, ನೀವು ಯಾವ ಪಾಪ ಮಾಡಬೇಕಾದ್ರೂ ಹೋಲಿ ಸ್ಪಿರಿಟ್ ವಿಲ್ ನಾಟ್ ಕನ್ವಿಕ್ಟ್ ಯು ಆರ್ ಕಂಡಮ್ ಯು. ಹೋಲಿ ಸ್ಪಿರಿಟ್ ಒಂದೇ ಕನ್ವಿಕ್ಟ್ ಮಾಡ್ತಾರೆ. ಏನು ಗೊತ್ತಾ? ಹೌ ಮಚ್ ಗಾಡ್ ಲವ್ಸ್ ಯು. ಅದೇ ನಾನು ಇದನ್ನೇ ಥಿಂಕ್ ಮಾಡ್ತಾ ಇದ್ದೆ. ಒಂದು ಈವಿಲ್ ಸ್ಪಿರಿಟ್ ಇರೋನಿಗೆ ಚೈನ್ ಎಲ್ಲ ಕಟ್ಟಾಗ್ತೈತಂತೆ, ಆ ಊರಲ್ಲಿ ಒಬ್ಬರು ಹಿಡಿಯೋಕ್ಕಾಗ್ತಾ ಇರಲಿಲ್ವಂತೆ. ಈವಿಲ್ ಸ್ಪಿರಿಟ್ ಪೊಸೆಸ್ಡ್ ಆಗಿರೋನಿಗೆ ಹಂಗೆ ಅಂದರೆ, ಹೋಲಿ ಸ್ಪಿರಿಟ್ ಪೊಸೆಸ್ಡ್ ಆಗಿರೋ ನನಗೆ ಹೆಂಗಿರಬೇಕು? ಕಮನ್, you are not normal, you are not natural, you are supernatural, you are supernatural, you are supernatural because you are possessed by God. Oh my God. ನಾನು ಪಾಪದಲ್ಲಿದ್ದಾಗ ದೇವ್ರು ನಿನ್ನನ್ನು ಪ್ರೀತಿಸ್ತಾರಪ್ಪ ಅಂತ ಹೇಳ್ತಾರೆ. ಈಗ ಲಕ್ಷಣ ಒಂದ ಮೇಲೆ ದೇವ್ರು ನಿನ್ನ ಹೊಡಿತಾರಪ್ಪ ಅಂತಾರೆ. ಸೊ ಯಾವ್ದು ಬೆಟ್ರು? ಅದಕ್ಕೇನೆ ಎಲ್ಲರೂ ಚರ್ಚ್ ಬಿಟ್ಟು ಆಚೆ ಹೋಗೋದು. ಯಾಕೆ ಗೊತ್ತಾ? ದೇವ್ರು ಪ್ರೀತಿಸ್ತಾರೆ ಆಚೆ ಹೋದ್ರೆ ಅಂದ್ಬಿಟ್ಟು ಯಾರು ಚರ್ಚ್ಗೆ ಬರ್ತಲ್ಲ. ಅಪ್ಪ, ಚೇಂಜ್ ಯುವರ್ ಗಾಸ್ಪಲ್, ನೀನು ಸುವಾರ್ತೆಯನ್ನು ಬದಲಾಯಿಸು. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಸತ್ಯವೇದವು ಹೀಗೆ ಹೇಳುತ್ತದೆ, ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ ಎಂಬುದಾಗಿ. ಆತನ ಸಮ್ಮುಖದಲ್ಲಿ ಮಾತ್ರ ನಮಗೆ ಸಂತೋಷ ಉಂಟಾಗುವುದು. ಆಮೇಲೆ ಈ ಲೋಕದಲ್ಲಿ ಎಲ್ಲಿ ನೋಡಿದ್ರು, ಯಾರ ಹತ್ರ ನೋಡಿದ್ರು ನಮಗೆ ಆ ಸಂತೋಷ ಸಿಗುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುವುದು, ಜನರು ಬದಲಾಗುವುದು, ಆದರೆ ದೇವರು ಬದಲಾಗುವುದಿಲ್ಲ. ಅವರೆಂದೆಂದಿಗೂ ಬದಲಾಗುವುದಿಲ್ಲ. ಎಲ್ಲರೂ ಸೇರಿ ನನ್ನೊಂದಿಗೆ ಹಾಡುವ. ಸಂತೋಷದಿಂದ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಓ ಓ ಓ, ಎಲ್ಲರೂ ಚಪ್ಪಾಳೆ ಹೊಡೆದು ಓ ಓ ಓ ಓ
ಸಂತೋಷ ಉಂಟಾಗುವುದು. ಆಮೆನ್. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸು ಬಿನಾ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸು ಬಿನಾ ಆತ್ಮನಲ್ಲಿ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಆನಂದವೇ, ಓ ಎಲ್ಲರೂ ಸೇರಿ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಓ God has forgiven our past sins, present sins and ಫ್ಯೂಚರ್ ಸಿನ್ಸ್ ಅಂದಿದ ತಕ್ಷಣ ನಾನು ಪಾಪ ಮಾಡಬೇಕಾಗಿದ್ದನ್ನು ಸಹ ದೇವ್ರು ಕ್ಷಮಿಸ್ಬಿಟ್ಟಿದ್ದಾರೆ. ಇದೇನು ಪಾಸ್ಟರ್ ಹಿಂಗೆ ಹೇಳ್ತೀರಾ? ನೋಡಿ, ನೀವು ಹುಟ್ಟೋದಕ್ಕಿಂತ ಮುಂಚೆನೇ ರಕ್ತ ಸುರಿಸಾಯ್ತಲ್ವಾ? ನೀವು ಹುಟ್ಟೋದಕ್ಕಿಂತ ಮುಂಚೆನೇ ನಿಮಗಾಗಿ ರಕ್ತ ಸುರಿಸಿದ್ದಾರೆ ಅಂದರೆ, ಸೊ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಡನ್. ಈಗ ನೀವು ದೇವ್ರ ಹತ್ರ ಹೋಗಿ, ದೇವರೇ ನನ್ನ ಪಾಪಗಳನ್ನೆಲ್ಲ ನೀನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರಪ್ಪ, ನನ್ನನ್ನು ನೀನು ರೈಚಸ್ ಆಗಿ, ನನ್ನನ್ನು ನೀತಿವಂತನಾಗಿ ಮಾಡಿರೋದಕ್ಕಾಗಿ ಸ್ತೋತ್ರ, ನನ್ನನ್ನು ನೀನು ಆಶೀರ್ವದಿಸಿರೋದಕ್ಕಾಗಿ ಸ್ತೋತ್ರ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲನೂ ಪಾಸ್ಟ್ ಟೆನ್ಸೆ. ವಿ ಆರ್ ಹೀಲ್ಡ್. ದೇವರು ನಮ್ಮನ್ನು ಗುಣಪಡಿಸ್ಬಿಟ್ರು, ನಮ್ಮನ್ನು ಆಶೀರ್ವದಿಸ್ಬಿಟ್ರು, ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸ್ಬಿಟ್ರು. ದೇವರು ನಮ್ಮನ್ನು ಆತನ ರಾಜ್ಯದಲ್ಲಿ ಸೇರಿಸ್ಬಿಟ್ರು. ಆಮೇನ್. ಎಲ್ಲನೂ ನೋಡಿ, ಎಲ್ಲ ಆಗಿರೋದನ್ನೇ ದೇವರು ಬರೆದಿರೋದು. ಸೊ ಈಗ ಕ್ರಿಸ್ಟಿಯಾನಿಟಿ ಅನ್ನೋದು ಬಂದು ದೇವರ ಹತ್ರ ಏನಾದರೂ ಪಡ್ಕೊಬೇಕು ಅಂತ ನಾವೇನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. Christianity is not trying to earn more love from God. Christianity is trying to show my love to God. ಕ್ರಿಸ್ಟಿಯಾನಿಟಿ, ಕ್ರೈಸ್ತತ್ವ ಅನ್ನೋದು ದೇವರು ನನ್ನನ್ನು ಇನ್ನೂ ಎಷ್ಟು ಪ್ರೀತಿಸ್ತಾರೆ, ದೇವರು ನನ್ನನ್ನು ಪ್ರೀತಿಸೋದಕ್ಕೆ ನಾನು ಏನು ಮಾಡಬೇಕು ಅಂತ ನಾವು ಟ್ರೈ ಮಾಡಬೇಕಾಗಿದ್ದಿಲ್ಲ. ನಾನು ದೇವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಮಾಡಬೇಕಷ್ಟೆ. ಆಮೇನ್. ನೋಡಿ, ಬೆಳಿಗ್ಗೆ ಬರೋದು, ರೆಡಿ ಆಗೋದು, 2 ಸರ್ವಿಸ್ ಇರೋದು, ಕೊಡೋದು, ಗಿವಿಂಗು, ಫಾಸ್ಟಿಂಗು, ಪ್ರೇಯರು, ವರ್ಷಿಪ್ಪು, ಬೈಬಲ್ ರೀಡಿಂಗ್, ಇಟ್ ಆಲ್ ಶೋಸ್ ಯುವರ್ ಲವ್ ಟು ಗಾಡ್. ನಿಮ್ಮ ಪ್ರೀತಿ ದೇವ್ರ ಮೇಲೆ ಎಷ್ಟಿದೆ ಅಂತ ತೋರಿಸುತ್ತೆ ಹೊರತು ನೀವು ಇದೆಲ್ಲ ಮಾಡಿದ್ರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನೋದು ಏನೂ ಇಲ್ಲ. ನೀವೇನು ಮಾಡೋದಕ್ಕಿಂತ ಮುಂಚೆ, ನೀವು ಹುಟ್ಟೋದಕ್ಕಿಂತ ಮುಂಚೆನೇ, ತಾಯಿನ ಗರ್ಭದಲ್ಲಿ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೇ, ಜಗತ್ತುತ್ಪತ್ತಿಗೆ ಮುಂಚೆನೇ ದೇವರು ನಿನ್ನನ್ನು ಪ್ರೀತಿಸ್ಬಿಟ್ರು ಅಂದಮೇಲೆ, ವಾವ್. ಹಳೆ ಒಡಂಬಡಿಕೆಯಲ್ಲಿ ಆಲ್ ದ ಬ್ಲೆಸ್ಸಿಂಗ್ಸ್ ವೇರ್ ಕನೆಕ್ಟೆಡ್ ಟು ಯುವರ್ ಕ್ಯಾರೆಕ್ಟರ್. ನೀವೇನು ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಆಶೀರ್ವಾದನ ಕನೆಕ್ಟ್ ಮಾಡಿ ಇಟ್ಬಿಟ್ಟಿದ್ರು. ಅಂದರೆ ಇಫ್ ಯು ಒಬೇ, ಇಫ್ ಯು ಲಿಸನ್, ಇಫ್ ಯು ಡೂ ದಿಸ್, ಇಫ್ ಯು ಡೂ ದಟ್, ಇಫ್ ನೀನು ಇದನ್ನು ಮಾಡಿದ್ರೆ, ಹಳೆ ಒಡಂಬಡಿಕೆ ಎಲ್ಲ ಆಶೀರ್ವಾದಗಳು ನಿಮ್ಮ ಆ್ಯಕ್ಷನ್ಗೆ ಅಥವಾ ನಿಮ್ಮ ನಡವಳಿಕೆಗೆ ತಕ್ಕ ಹಾಗೆ ದೇವರು ಇಟ್ಬಿಟ್ಟಿದ್ರು. ಇದನ್ನು ಮಾಡಿದ್ರೆ ಇದು ಆಶೀರ್ವಾದ, ಇದನ್ನು ಮಾಡಿದ್ರೆ ಇದು ಪನಿಷ್ಮೆಂಟು. ಸೊ ಎಲ್ಲ ಆಶೀರ್ವಾದಗಳು ಹಳೆ ಒಡಂಬಡಿಕೆಯಲ್ಲಿ ಇಫ್. ಹೊಸ ಒಡಂಬಡಿಕೆಯಲ್ಲಿ ಇಫ್ ಅನ್ನೋದು ಎಲ್ಲೂ ಇಲ್ಲ. ಒಂದೇ ಒಂದು ಇಫೆ. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಸೊ ಹಳೆ ಒಡಂಬಡಿಕೆಯಲ್ಲಿ ಇಫ್ ಯು ಡೂ, ಇಫ್ ಯು ಒಬೇ, ಇಫ್ ಯು ಡೂ. ಹೊಸ ಒಡಂಬಡಿಕೆಯಲ್ಲಿ ಇಫ್ ಯು ಬಿಲೀವ್. ಒಂದೇ ಒಂದು ಇಫೆ, ಇಫ್ ಯು ಬಿಲೀವ್. ನೀನು ದೇವರನ್ನು ನಂಬೋದಾದರೆ, ಹೊಸ ಒಡಂಬಡಿಕೆ ಎಲ್ಲ ಆಶೀರ್ವಾದಗಳನ್ನು ದೇವರು ನಂಬಿಕೆಯಲ್ಲಿ ಸೇರಿಸಿಟ್ಬಿಟ್ರು. ನೀವು ದೇವರನ್ನ ನಂಬಿ ಏನೆಲ್ಲ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ದೇವರು ಏನು ಮಾಡ್ತಾರೆ, ಅದಕ್ಕೆ ಪ್ರತಿಫಲಗಳನ್ನು ಹೊಂದ್ಕೊಬೋದು. ಆಮೇಲೆ ದೇವರು ಆಶೀರ್ವದಿಸ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಸ್ಪಿರಿಟ್ ವರ್ಲ್ಡ್ ಇಟ್ಸ್ ಸೋ ಬಿಗ್. ನಮ್ಮ ಆತ್ಮ, ಪ್ರಾಣ, ಆತ್ಮ, ಶರೀರ ಇದೆಯಲ್ಲ, ನಮ್ಮ ಸ್ಪಿರಿಟ್ ಒಳಗಡೆ
ನೋಡಿ, ಕಾರು, ಒಂದು ಜೆಟ್ಟು, ಒಂದು ಮನೆ ಎಲ್ಲನೂ ಒಳಗಡೆ ಇಕ್ಬೋದು. ಅಷ್ಟು ದೊಡ್ಡದು ಸ್ಪಿರಿಟ್ ವರ್ಲ್ಡ್ ಇಸ್. ಐ ಮೀನ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಸ್ಪಿರಿಟ್. ಐ ಹ್ಯಾವ್ ಟು ರಿಲೀಸ್ ಇಟ್. ಇಮ್ಯಾಜಿನೇಷನ್ ಅಂದರೆ ಏನು ಗೊತ್ತಾ? ಎಲ್ಲನೂ ಒಳಗಡೆ ಇಟ್ಕೊಂಡು ಗರ್ಭ ತರಿಸೋದೇ ಇಮ್ಯಾಜಿನೇಷನ್. ಸೊ ನೀನು ಯಾವುದನ್ನು ಇಮ್ಯಾಜಿನ್ ಮಾಡಿ ನೀವು ಯಾವುದನ್ನು ಅದನ್ನು ಹಾಗೇ ಮೆಡಿಟೇಟ್ ಮಾಡ್ತಿರೋ, ಯು ವಿಲ್ ಗಿವ್ ಬರ್ತ್ ಟು ದಟ್. ಸೊ ಸ್ಪಿರಿಟ್ ವರ್ಲ್ಡಲ್ಲಿ ದೇವರು ಎಲ್ಲನೂ ಮಾಡಿ ಮುಗಿಸ್ಬಿಟ್ರು, ಆಶೀರ್ವದಿಸ್ಬಿಟ್ರು, ನನ್ನ ನೀತಿವಂತನಾಗಿ ಮಾರ್ಪಡಿಸ್ಬಿಟ್ರು. ದೇವರೇ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ರೀತಿ ನಮ್ಮ ಪ್ರಾರ್ಥನೆಗಳೆಲ್ಲ ಹೇಗಿರಬೇಕು ಅಂದರೆ, ನೋಡಿ, ನಮ್ಮ ಪ್ರಾರ್ಥನೆಗಳು ಯಾವಾಗಲೂ ದೇವ್ರ ಹತ್ರ ಒಂದು ಲಿಸ್ಟ್ ಇಟ್ಕೊಂಡು, ದೇವರೇ ನನಗೆ ಇದು ಕೊಡು, ಅದು ಕೊಡು, ಇದು ಕೊಡು, ಏನು ಮಾತಾಡ್ಬೇಡ. ನೋಡಿ, ಎವ್ರಿಥಿಂಗ್ ಎಲ್ಲನೂ ಬಂದ್ಬಿಟ್ಟು ಒಂದು ಪ್ರಿನ್ಸಿಪಲ್ಸಲ್ಲಿ ದೇವರು ಇಟ್ಬಿಟ್ರು. ನೀವು ನಂಬೋದಾದರೆ ಕೊಡಿರಿ, ಕೊಡಲ್ಪಡುವುದು, ಬಿತ್ತುವವರು ಕೊಯ್ತಾರೆ. ಸೊ ಎಲ್ಲನೂ ಪ್ರಿನ್ಸಿಪಲ್ಸ್ ಬೇಸಲ್ಲಿ ಅದು ಕೆಲಸ ಮಾಡ್ತಾ ಇರ್ತೈತೆ. ದೇವ್ರ ಹತ್ರ ನಾವೇನಕ್ಕೆ ಹೋಗ್ಬೇಕು ಅಂದರೆ ಜಸ್ಟ್ ಟು ಟಾಕ್ ಟು ಹಿಮ್. ದೇವ್ರ ಹತ್ರ ಹೋದರೆ ಬೇರೆ ನಾನು ಮಾತಾಡೋದಕ್ಕೆ ಹೋಗ್ಬೇಕೆ ಹೊರತು ಲಿಸ್ಟ್ ತೊಗೊಂಡು ಹೋಗ್ಬಾರ್ದು. ದೇವರೇ ನನ್ನನ್ನು ಯಾವಾಗಪ್ಪ ನೀನು ಆಶೀರ್ವದಿಸ್ತೀಯ, ಯಾವಾಗಪ್ಪ ನನ್ನನ್ನು ಗುಣಪಡಿಸ್ತೀಯ, ಅಪ್ಪ ನಿನ್ನನ್ನು ದೇವ್ರು ಗುಣಪಡಿಸಿದ್ದಾರೆ ನಂಬು, ದೇವ್ರು ನನ್ನನ್ನು ಆಶೀರ್ವದಿಸ್ಬಿಟ್ಟಿದ್ದಾರೆ ಅನ್ನೋ ಮೆಂಟಾಲಿಟಿ ನಮಗೆ ಚೇಂಜ್ ಆಗಬೇಕು. ದ ಬುಕ್ ಆಫ್ ಜೋಶುವ ಚಾಪ್ಟರ್ 24 ವರ್ಸ್ 13. ಯೆಹೋಶುವನಿಗೆ ಬರೆದ ಪುಸ್ತಕ 24ನೇ ಅಧ್ಯಾಯ 13ನೇ ವಾಕ್ಯ. ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೋಡಿ, ನೀವು ವ್ಯವಸಾಯನ ಮಾಡಿಲ್ಲ, ಆ ಭೂಮಿನ ದೇವರು, ಫಲವತ್ತಾದ ಭೂಮಿಯನ್ನು ದೇವರು ಕೊಟ್ರಂತೆ. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುತ್ತೀರಿ. ನೋಡಿ, ನೀವು ಕಟ್ಟಿಲ್ಲ, ಯಾರೋ ಕಟ್ಟಿದ್ರು, ಅದರಲ್ಲಿ ನೀವು ವಾಸಿಸ್ತೀರಿ. ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷೆ, ಎಣ್ಣೆ ಮರ ಇವುಗಳ ತೋಟಗಳನ್ನು ಅನುಭವಿಸುತ್ತಿದ್ದೀರಿ. ನೋಡಿ, ಅನುಭವಿಸ್ತಿದ್ದೀರಿ. ನಾನೇನು ಮಾಡಲಿಲ್ಲ, ಯಾರೋ ಒಬ್ರು ಮಾಡಿದ್ರು, ಅದನ್ನು ಅನುಭವಿಸ್ತಾ ಇದ್ದೀನಿ. ಸೊ ದೇವ್ರು ಏನು ವಾಗ್ದಾನ ಮಾಡ್ತಾರೆ ಅಂದರೆ, ನೋಡಪ್ಪ, ನೀನು ಕಷ್ಟಪಟ್ಟಿಲ್ಲ, ನೀನು ಕಟ್ಟಿಲ್ಲ, ನೀನು ಯಾವುದನ್ನು ಏನು ಮಾಡಿಲ್ಲ, ನಾಟಿಲ್ಲ, ಆದರೆ ಎಲ್ಲವನ್ನ ನೀನು ಅನುಭವಿಸ್ತೀಯ. ಸೊ ಹೊಸ ಒಡಂಬಡಿಕೆ ಹೇಗೆ ಅಂದರೆ, ಆಲ್ ಇಟ್ಸ್ ಫಿನಿಶ್ಡ್ ವರ್ಕ್. ನಾನೇನು ಮಾಡಬೇಕಾಗಿದ್ದಿಲ್ಲ, ದೇವರು ನನಗಾಗಿ ಎಲ್ಲ ಮಾಡಿದ್ದಾರೆ. ಆಮೆನ್. ಸೊ ಎಲ್ಲನೂ ದೇವರು ಮಾಡಿದ್ದಾರೆ ಅನ್ನೋದೇ ಕ್ರಿಶ್ಚಿಯಾನಿಟಿಯಲ್ಲಿ ಫೌಂಡೇಶನಲ್ ಟ್ರೂತ್, ಅಸ್ಥಿವಾರವಾದಂಥ ಒಂದು ಸತ್ಯ. ಆಮೆನ್. ಬೇಸಿಕ್ ಟ್ರೂತ್ ಅಂದರೆ ಹೆಂಗೆ ಗೊತ್ತಾ? ಅದ್ರ ಮೇಲೆ ಎಲ್ಲ ಬರಬೇಕು. ಸರಿಗಮ ಪದ ನಿಸ, ಅದರಲ್ಲೇ CDEFGAB 7 ಕೀಸಲ್ಲೇ ಎಲ್ಲ ಹಾಡುಗಳು ಬರಬೇಕು. ಸರಿಗಮ ಪದ ನಿಸ, ಅದರಲ್ಲೇ ಎಲ್ಲ ಬರಬೇಕು. ಸರಿಗಮನೇ ಗೊತ್ತಿಲ್ಲ ಅಂದಮೇಲೆ ನಾನು ಒಂದು ಹಾಡು ಕಟ್ತೀನಿ ಅಂದರೆ ಇದ್ದವ್ರು ಎದ್ದೊಟ್ಟೋಗ್ತಾರೆ. ಸೊ ಎಲ್ಲ ಹಾಡೂ ಈ 7 ಕಾರ್ಡಲ್ಲಿ ಇರಬೇಕು. ನೀವು ಯಾವ್ದು ಹಾಡು ನೋಡಿ, ಇವಾಗ ಎಷ್ಟು ಹಾಡುಗಳು ಬರುತ್ತೋ ಎಲ್ಲನೂ ಈ 7 ಕಾರ್ಡ್ಸಲ್ಲೇ ಇರುತ್ತೆ. ಯಾಕಂದರೆ ಇದೇ ಫೌಂಡೇಶನ್. ಅದನ್ನು ಬಿಟ್ಟು ಯಾವುದೂ ಬರೋದಿಲ್ಲ. ಅದೇ ರೀತಿಯೇ ಕ್ರಿಶ್ಚಿಯಾನಿಟಿ ಅನ್ನೋದು ಇದೇ ಫೌಂಡೇಶನ್. ಜಸ್ಟ್ ಯು ಹ್ಯಾವ್ ಟು ಬಿಲೀವ್ ಇಟ್. ದೇವ್ರು ನನ್ನನ್ನು ಆಶೀರ್ವದಿಸಿದ್ದಾರೆ, ದೇವ್ರು ನನ್ನನ್ನು ಗುಣಪಡಿಸಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಗಳು ನನಗೆ ನಡೆಯುತ್ತೆ, ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ಕ್ರಿಶ್ಚಿಯಾನಿಟಿ. ಸೊ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ತುಂಬ ವ್ಯತ್ಯಾಸ ಇದೆ. ನಾವು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಬೇಕು. ಧರ್ಮಶಾಸ್ತ್ರ ಏನು ಹೇಳುತ್ತೆ? ಐ ಡಿಡ್ ರಾಂಗ್, ಮೈ ಡ್ಯಾಡ್ ವಿಲ್ ಬಿ ಆ್ಯಂಗ್ರಿ. ಗ್ರೇಸ್ ಸೇಸ್ ಐ ಡಿಡ್ ರಾಂಗ್, ಐ ನೀಡ್ ಮೈ ಡ್ಯಾಡ್. ಒಬ್ಬ ಮನುಷ್ಯ ತಪ್ಪು ಮಾಡಿದ ತಕ್ಷಣ ಅವನಿಗೆ ಡ್ಯಾಡಿ ಬೇಕು. ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಹೆಂಗೆ ಗೊತ್ತಾ? ತಪ್ಪು ಮಾಡಿದ ತಕ್ಷಣ ಅಯ್ಯೋ ಡ್ಯಾಡಿ ಕೋಪ ಬಂದುಬಿಟ್ಟಿರುತ್ತೆ, ದೂರ ಹೋಗಬೇಕು. ಹೊಸ ಒಡಂಬಡಿಕೆ ನೀನು ದೂರ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಹೊಸ ಒಡಂಬಡಿಕೆ ನೀನು ಡ್ಯಾಡಿ ಹತ್ರ ಬರಬೇಕು. ಕಿರಿಯ ಮಗ ಏನು ಮಾಡ್ದ? ಪ್ರಾಡಿಗಲ್ ಸನ್. ವೆನ್ ಈ ಡಿಡ್ ಮಿಸ್ಟೇಕ್, ವೆನ್ ಈ ಸಿನ್ಡ್, ಅವ್ನು ಪಾಪ ಮಾಡಿದ ತಕ್ಷಣ ಅವ್ನಿಗೆ ಯಾರು ಜ್ಞಾಪನ ಬರುತ್ತೆ? ಅಯ್ಯೋ, ನಾ ಡ್ಯಾಡಿ ಹತ್ರ ಹೋಗ್ಬಿಡ್ತೀನಿ. ಸೊ ಲಾ ಸೇಸ್ ಐ ಡಿಡ್ ರಾಂಗ್, ಮೈ ಡ್ಯಾಡ್ ವಿಲ್ ಬಿ ಆ್ಯಂಗ್ರಿ. Grace says, I did wrong, I need my daddy. You need a doctor when you are sick. You need a dad when you are messed up. ಒಬ್ಬರು ದೇವರೊಂದಿಗೆ ಇದ್ದು ಅವ್ನು ಪಾಪ ಮಾಡಿದ ತಕ್ಷಣ ನೋಡಿ, ಸರಿಯಾದ ಸತ್ಯ ಗೊತ್ತಿಲ್ಲ ಅಂದಮೇಲೆ ಒಬ್ಬರು ತಪ್ಪು ಮಾಡಿ ಅವ್ರ ಲೈಫಲ್ಲಿ ತುಂಬ ತಪ್ಪುಗಳಾಗೋಯ್ತು. ದೇವ್ರು ನನಗೆ ಕ್ಷಮಿಸಲ್ವೇನೋ ಅಂದ್ಬಿಟ್ಟು ತಪ್ಪು ಜಾಸ್ತಿ ಆಗೋಯ್ತು. ಅವ್ರೇನು ಮಾಡಿದ್ರು ಗೊತ್ತಾ? ಸ್ವಲ್ಪ ಡಿಪ್ರೆಷನಲ್ಲಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮದುವೆ ಮಾಡಿಕೊಂಡ್ರು, ಮದುವೆಯಲ್ಲಿ ಡಿವೋರ್ಸ್ ಆಯಿತು.
ತುಂಬ ಟೆನ್ಷನ್ ಆಯಿತು, ಬೇಜಾರಾಯಿತು, ಸಭೆ ಬಿಟ್ಬಿಟ್ರು, ವಾಕ್ಯನ ಬಿಟ್ಬಿಟ್ರು. ಅಯ್ಯೋ, ಕಂಡಮ್ನೇಷನ್ ನೋಡಿ, ದ ಸ್ಪಿರಿಟ್ ಆಫ್ ಕಂಡಮ್ನೇಷನ್ ಏನು ಮಾಡುತ್ತೆ, ನಮ್ಮನ್ನು ನೀವು ಸರಿ ಇಲ್ಲ ಅನ್ನೋ ಸ್ಪಿರಿಟ್ ಏನು ಮಾಡುತ್ತೆ ಅಂದರೆ, ನೋಡಿ ಇವ್ರಿಗೆ ಇವಾಗ ಚರ್ಚಿಗೆ ಬರೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇವಾಗ ಇಲ್ಲದೇ ಇರೋ ಅಭ್ಯಾಸಗಳೆಲ್ಲ ಬಂದ್ಬಿಡ್ತು, ಕುಡಿಯೋಕ್ಕೆ, ಸಿಗರೇಟ್ ಸೇದೋದಕ್ಕೆ, ಈ ರೀತಿ ಅಭ್ಯಾಸಗಳು ಜಾಸ್ತಿ ಆಗೋಯ್ತು. ಸೊ ಮದುವೆ ಮಾಡಿಕೊಂಡ್ರು, ಮದುವೆ ಡಿವೋರ್ಸ್ ಆಯಿತು. ಎರಡನೇ ಮದುವೆ ಆಯಿತು, ಎರಡನೇ ಮದುವೆನೂ ಡಿವೋರ್ಸ್ ಆಯಿತು. ಸೊ ಸಭೆ ಕಡೆ ಬರ್ತಾ ಇಲ್ಲ, ಸಭೆ ಕಡೆ ಮುಖ ತೋರಿಸ್ತಾ ಇಲ್ಲ. ಯಾರು ಬೇಡ ನನಗೆ, ಯಾರು ಕ್ರೈಸ್ತರು ನೋಡ್ರು ಪ್ರೈಸ್ರಾಳ್ ಅಂತ ಹೇಳ್ತಾ ಇಲ್ಲ, ಯಾರು ನೋಡಿದ್ರು ಆ ಕಡೆ ಓಡೋಗೋದು, ಬಚ್ಚಿಟ್ಕೊಂಡು ಓಡೋಗೋದು. ಸೊ ಅಡಿಕ್ಷನ್ ಜಾಸ್ತಿ ಆಯಿತು. ಇರೋ ಜಾಗದಲ್ಲೇ ಡ್ರಗ್ಸ್ 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 ಡ್ರಗ್ಸ್, ಸ್ಮೋಕಿಂಗು, ಡ್ರಿಂಕಿಂಗು, ಡ್ರಗ್ಸ್. ಬರ್ತಾ ಬರ್ತಾ ಅದು ಏನು ಮಾಡ್ಬಿಡ್ತು ಅಂದರೆ ಅವ್ರನ್ನ, ಹಿ ಕುಡಂಟ್ ಬ್ರೀತ್, ಅವ್ರಿಗೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ವಂತೆ, ಅಷ್ಟು ಕಷ್ಟ ಆಗೋಯ್ತು. ಸೊ ಈ ಲಾಕ್ಡ್ ಈಸ್ ರೂಮ್, ಈ ವಾಸ್ ಇನ್ ಡ್ರಗ್ಸ್. ಸೇದೋದು ನನ್ನ ಜೀವನ ಹಿಂಗಾಗೋಯ್ತು, ನನ್ನ ಪರಿಸ್ಥಿತಿ ಹಿಂಗಾಗೋಯ್ತು, ನನ್ನ ಲೈಫ್ ಹಿಂಗಾಗೋಯ್ತು ಅಂತ ಸೇದೋದು, ಕುಡಿಯೋದು, ಡ್ರಗ್ಸು. ಏನಪ್ಪ ಬರಲಿಲ್ವಲ್ಲ ಅಂತ ಅಕ್ಕಪಕ್ಕ ಎಲ್ಲ ತಟ್ಟು ನೋಡಿದ್ರೆ 4 days ಈ ವಾಸ್ ಆನ್ ದ ಬೆಡ್. 4 ದಿವಸ ಉಸಿರಾಡೋದಕ್ಕೆ ಅಷ್ಟು ಕಷ್ಟಪಡ್ತಾ ಇದ್ರಂತೆ, ಆಗ್ತಾ ಇರಲಿಲ್ವಂತೆ. ಯಾಕಂದರೆ ಅವ್ರಿಗಿದ್ದಂಥ ಅಭ್ಯಾಸಗಳು ಆ ರೀತಿ ಮಾಡಿಬಿಡ್ತು. ಸೊ 4ನೇ ದಿವಸ ಅವ್ರನ್ನ ಪಕ್ಕದಲ್ಲಿ ನೋಡಿಬಿಟ್ಟು ಪಕ್ಕದ ಮನೆಯವರಲ್ಲೇ ಎತ್ಕೊಂಡು ಅವ್ರನ್ನ ಆ್ಯಂಬುಲೆನ್ಸ್ ಹೋಗ್ಬೇಕಾದ್ರೆ ಅಲ್ಲೇ ಪ್ರಾಣ ಹೋಯಿತು. ಈ ವಾಸ್ ಎ ಕ್ರಿಶ್ಚಿಯನ್. ಸೊ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ದೇವ್ರನ್ನ ಬಿಟ್ಬಿಟ್ಟು, ದೇವ್ರಿಲ್ಲ, ದೇವ್ರು ಕಂಡಮ್ ಮಾಡ್ತಾರೆ, ದೇವ್ರು ನನ್ನ ಸೇರಿಸಲ್ಲ ಅಂತ ಹೇಳಿದಾಗ ಪಾಪಗಳು ಇನ್ನೂ ಹೆಚ್ಚಾಗಿ 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 ಅವ್ನು ದೇವರಿಂದ ದೂರ ಹೋಗಿ ಅವ್ನ ಪ್ರಾಣನೇ ಕಳ್ಕೊಳ್ತಾನೆ. ಅದರ ಗ್ರೇಸ್ ಮೆಸೇಜ್ ಏನು ಮಾಡುತ್ತೆ ಗೊತ್ತಾ? ನಾನು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ನಮ್ಮ ಅಪ್ಪನ ಹತ್ರ ನಾನು ಹೋದರೆ ಇವತ್ತಿಲ್ಲ ನಾಳೆ ಎಲ್ಲನೂ ದೇವ್ರು ಬಿಡುಗಡೆ ಮಾಡ್ತಾರೆ. ಐ ಕ್ಯಾನ್ ಕಮ್ ಔಟ್ ಆಫ್ ದಿಸ್. ಲಾಸಸ್ ಯು ಶಾಲ್ ನಾಟ್. ನೀನು ಮಾಡಬಾರ್ದು. ಗ್ರೇಸ್ ಏನು ಮಾಡೋದು ಗೊತ್ತಾ? ನಾನು ಮಾಡಲ್ಲಪ್ಪ. ಗ್ರೇಸ್ ವಿಲ್ ಚೇಂಜ್ ಎವ್ರಿಥಿಂಗ್, ಎವ್ರಿ ಸಿಚುವೇಶನ್ಸ್. ಯಾಕೆ ಗೊತ್ತಾ? ದೇವರೇ ನಿಮ್ಮ ಒಳಗಡೆ ಇದ್ದು ನಿಮ್ಮನ್ನು ಬಲಪಡಿಸ್ತಾ ಇರ್ತಾರೆ. ಡೋಂಟ್ ವೆರಿ. ನೋಡಿ, ತುಂಬ ಜನ ಏನು ಹೇಳ್ತಾರೆ ಗೊತ್ತಾ? ಪವಿತ್ರಾತ್ಮನಿದ್ರೆ ನಿಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ನಾಟ್ ಕಂಡಮ್ ಯು. ನೋಡಿ, ಚೆನ್ನಾಗಿ ಒಂದು ತಿಳ್ಕೊಳ್ಳಿ ಕ್ರೈಸ್ತರು, ನೀವು ಯಾವ ಪಾಪ ಮಾಡಬೇಕಾದ್ರೂ ಹೋಲಿ ಸ್ಪಿರಿಟ್ ವಿಲ್ ನಾಟ್ ಕನ್ವಿಕ್ಟ್ ಯು ಆರ್ ಕಂಡಮ್ ಯು. ಏನೇ ಮಾಡಬೇಕಂದ್ರೂ ಕೆಲವ್ರು ಹೇಳ್ತಾರೆ ನೋಡಿ, ಹೋಲಿ ಸ್ಪಿರಿಟು ಎಚ್ಚರಿಸ್ತಾರೆ, ಖಂಡಿಸ್ತಾರೆ, ಮಾತಾಡ್ತಾ ಇರ್ತಾರೆ. ನೋಡಿ, ಈ ರೀತಿ ಎಲ್ಲ ಹೋಲಿ ಸ್ಪಿರಿಟ್ ಮಾಡೋದಿಲ್ಲ. ಯಾರನ್ನೂ ಕಂಡಮ್ ಮಾಡೋದಿಲ್ಲ, ಯಾರನ್ನೂ ಕನ್ವಿಕ್ಟು ಮಾಡೋದಿಲ್ಲ. ಹೋಲಿ ಸ್ಪಿರಿಟ್ ಒಂದೇ ಕನ್ವಿಕ್ಟ್ ಮಾಡ್ತಾರೆ. ಏನು ಗೊತ್ತಾ? ಹೌ ಮಚ್ ಗಾಡ್ ಲವ್ಸ್ ಯು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಹೋಲಿ ಸ್ಪಿರಿಟ್ ವಿಲ್ ನಾಟ್ ಕನ್ವಿಕ್ಟ್ ಹೌ ಮಚ್ ಡರ್ಟಿ ಯು ಆರ್. ಹೋಲಿ ಸ್ಪಿರಿಟ್ ಕನ್ವಿಕ್ಟ್ಸ್ ಹೌ ಮಚ್ ಗಾಡ್ ಲವ್ಸ್ ಯು. ಸೊ ದೇವ್ರು ಪ್ರೀತಿಸ್ತಾರೆ. ನೋಡಿ, ಗ್ರೇಸ್ ಪ್ರೀಚರ್ಸ್ ಏನು ಕೆಲಸ ಗೊತ್ತಾ? ಟು ಪ್ರೀಚ್ ಇಟ್ ಈಸ್ ಫಿನಿಶ್ಡ್. ಈಗ ದೇವರೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂದಮೇಲೆ ನನಗೇನಾಯ್ತು ಕೆಲಸ ಇಲ್ಲಿ? ಇಫ್ ಗಾಡ್ ಹ್ಯಾಸ್ ಫಿನಿಶ್ಡ್ ಎವ್ರಿಥಿಂಗ್, ದೆನ್ ವಾಟ್ ಈಸ್ ಮೈ ಜಾಬ್? ದೇವರೆಲ್ಲ ಮಾಡಿ ಮುಗಿಸ್ಬಿಟ್ರು ಅಂತ ಇದ್ದರೆ ನನ್ನ ಕೆಲಸ ಏನೂ ಇಲ್ವಲ್ಲ ಮತ್ತೆ. ಸೊ ಮೈ ಜಾಬ್ ಈಸ್ ನಾಟ್ ಟೆಲ್ಲಿಂಗ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಮೈ ಜಾಬ್ ಈಸ್ ಟೆಲ್ಲಿಂಗ್ ವಾಟ್ ಗಾಡ್ ಹ್ಯಾಸ್ ಡನ್. ನನ್ನ ಕೆಲಸ ಏನು ಗೊತ್ತಾ? ನೀನೇನು ಮಾಡಬೇಕು, ಏನು ಮಾಡಬಾರ್ದು 10 ಲಿಸ್ಟು ಪಾಯಿಂಟ್ ಬರ್ಕೋ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಇದನ್ನೆಲ್ಲ ನೀನು ಪ್ರೇಯರ್ ಪಾಯಿಂಟ್ ಇಟ್ಕೋ. ಹಿಂಗೆಲ್ಲ ಮಾಡಿದ್ರೇ ದೇವ್ರು ನಿನ್ನ ಕ್ಷಮಿಸೋದು. ಇದನ್ನೆಲ್ಲ ಹೇಳೋದಕ್ಕೆ ದೇವ್ರು ನನ್ನನ್ನು ಇಟ್ಟಿಲ್ಲ. ದೇವ್ರು ಎಲ್ಲನ ಕ್ಷಮಿಸ್ಬಿಟ್ಟಿದ್ದಾರೆ, ದೇವರೆಲ್ಲ ಮಾಡಿ ಮುಗಿಸಿದ್ದಾರೆ, ದೇವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದೇ ಗ್ರೇಸ್ ಪ್ರೀಚಿಂಗ್. ಸೊ ನಮ್ಮ ಸ್ಪಿರಿಟು ಒಳಗಡೆ ದೇವರಿದ್ದು ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ನೋಡಿ, ಒಂದು ರೆವಲ್ಯೂಷನ್ ಹೇಳ್ತೀನಿ, ನಮ್ಮ ಸ್ಪಿರಿಟ್ ಎಷ್ಟು ದೊಡ್ಡದು ಅಂತ. ಮಾರ್ಕನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ. ನಮ್ಮ ಸ್ಪಿರಿಚುವಲ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋಣ. ಮಾರ್ಕನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ರಿಂದ ಸ್ವಲ್ಪ ಹಂಗೆ ಕನ್ನಡದಲ್ಲಿ ಓದ್ಕೊಂಡ್ಬನ್ನಿ, ನಾನು ಹೇಳ್ತೀನಿ. ಅವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಯಾರು ಅವನ ಕಟ್ಟಕ್ಕೆ ಆಗ್ತಾ ಇರ್ಲಿಲ್ವಂತೆ. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನನ್ನು ಹತೋಟಿಗೆ ತರೋದಕ್ಕೆ ಯಾರ ಕೈಯಿಂದಲೂ ಆಗ್ತಾ ಇರ್ಲಿಲ್ವಂತೆ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ. 9ನೇ ವಾಕ್ಯ. ಯೇಸು ಸ್ವಾಮಿ ಅವನ್ನ ಸಂಧಿಸ್ತಾರೆ, ಯೇಸು ಸ್ವಾಮಿ ಅವನ್ನ ವಿಸಿಟ್ ಮಾಡ್ತಾರೆ, ಯೇಸು ಸ್ವಾಮಿ ಅವನ ಹತ್ರ ಮಾತಾಡ್ತಾರೆ. ನೋಡಿ, ಅವನ್ನ ಮಾತಾಡೋದಕ್ಕೆ ಯಾರು ಅವನ ಹತ್ರ ಹೋಗ್ತಾ ಇರಲಿಲ್ಲ, ಬಟ್ ಜೀಸಸ್ ವೆಂಟ್ ದೇರ್. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದಕ್ಕೆ ಅವನು, ನನ್ನ ಹೆಸರು ದಂಡು.
ನನ್ನ ಹೆಸರು ದಂಡು. ದಂಡು ಅಂದರೆ ಲೀಗಿಯೋನ್. ಅದು ಅಂಥ ಒಂದು ಸ್ಪಿರಿಟ್ ಇದೆ ಅಂತ ಎಕ್ಸ್ಪ್ಲನೇಷನ್ ಮಾಡೋದಕ್ಕಾಗಿಯೇ ಯೇಸು ಸ್ವಾಮಿ ಹೆಸರು ಕೇಳಿದ್ದು. ಇದನ್ನ ಇಟ್ಕೊಂಡೆ ಎಲ್ಲರೂ ನಿನ್ನ ಹೆಸರೇನು, ಹೆಸರುಗಳು ಏನೇನೋ ಚೇಂಜ್ ಮಾಡ್ತಾನೆ ಇರ್ತೈತೆ. ಸೊ ಇವಾಗ ನಮ್ಗೆ ಅದ್ರದ್ದು ಹೆಸರು ಮುಖ್ಯನಾ? ಯೇಸು ಸ್ವಾಮಿ ಹೆಸರೇ, ನೀನು ಯಾರು, ಹೆಸರೇನು ಅಂತ ಕೇಳಿದ್ದಕ್ಕೆ ಕಾರಣ ಏನಂದರೆ ಲೀಗಿಯೋನ್ ಅನ್ನೋ ಒಂದು ಸ್ಪಿರಿಟ್ ಇದೆ ಅಂತ ಎಕ್ಸ್ಪ್ಲನೇಷನ್ ಮಾಡೋದಕ್ಕಾಗಿಯೇ ಯೇಸು ಸ್ವಾಮಿ ಕೇಳಿದ್ದು. ಇದನ್ನ ಇಟ್ಕೊಂಡು ನಾವೆಲ್ಲರಿಗೂ ಹೆಸರು ಕೇಳ್ಕೊಂಡು ಕುಂತಿರಬಾರ್ದು. ನೀನು ಎಲ್ಲಿಂದ ಬಂದೆ, ಅಡ್ರೆಸ್ ಏನು, ನಿನ್ನ ಊರೇನು, ನಿನ್ನ ಹೆಸರೇನು, ಬಯೋಡೇಟಾ ಎಲ್ಲ ನಮಗೆ ರೆಸ್ಯೂಮ್ ಬೇಕಾಗಿಲ್ಲ. ಸೈತಾನ್ದು ರೆಸ್ಯೂಮ್ ನಮಗೆ ಬೇಕಾಗಿಲ್ಲ. ಓಕೆ, ರೈಟ್. ದೆನ್ ಈ ಆಸ್ಕ್ಡ್ ಹಿಮ್, ವಾಟ್ ಈಸ್ ಯುವರ್ ನೇಮ್? ಅವನು, ನನ್ನ ಹೆಸರು ದಂಡು, ದಂಡು, ಯಾಕೆಂದರೆ ನಾನು ಬಹು ಮಂದಿ ಇದ್ದೇವೆ. ಏನು ಹೆಸರು? ಮೈ ನೇಮ್ ಇಸ್ ಲೀಜಿಯನ್. ಲೀಜಿಯನ್ ಅಂದರೆ ನೀವು ಗೂಗಲಲ್ಲಿ ಹಾಕಿ ನೋಡಿದ್ರೆ ಇಟ್ಸ್ ಗ್ರೂಪ್ ಆಫ್ 5,000 ಆರ್ 6,000 ಅಂತ ಬರುತ್ತೆ. 5,000 6,000 ಸ್ಪಿರಿಟ್ ಸೇರಿದೆ ಲೀಜಿಯೋನ್. ಡಿವೈಡ್ದವ್ರನ್ನ ಒಂದೊಂದ್ಸತಿ ಅನುಭವಗಳನ್ನ ಕೇಳ್ತೀವಿ. ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ಮೈಯೆಲ್ಲ ಭಾರ ಪಾಸ್ತಾರೆ. ಒಂದು ಸ್ಪಿರಿಟ್ ಮೇಲಿದ್ದರೆ, ಅಶುದ್ಧಾತ್ಮ ಮೇಲಿದ್ದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಮೈಯೆಲ್ಲ ಒಂಥರ ಭಾರತ್ ಪಾಸ್ಟರ್, ಎದ್ದೊಳಕ್ಕಾಗ್ತಾಯಿಲ್ಲ. ಒಂದು ಸ್ಪಿರಿಟ್, ಇವನು 6,000 ಸ್ಪಿರಿಟ್ ಇಟ್ಕೊಂಡಂತ ಎಂಥ ಜಿಮ್ನಾಸಿಯಮ್ ನೋಡಿ. ಇವನು ಏನು ವೆಯ್ಟ್ ಲಿಫ್ಟರ್ ಇರ್ಬೋದು, 6,000 ಸ್ಪಿರಿಟ್ ಇಟ್ಕೊಂಡು ಓಡಾಡ್ತಾವನೆ. ಎಷ್ಟು? 6,000 ಸ್ಪಿರಿಟ್. ಏನು ಬಾಡಿ ಬಿಲ್ಡರ್ ಆಗಿರ್ಬೋದು ಇವನು. ಅದಕ್ಕೇನೆ ಹಿ ವಾಸ್ ಬ್ರೇಕಿಂಗ್ ದ ಚೈನ್ ಲೈಕ್ ಎನಿಥಿಂಗ್. ಏನು ಸರಪಣಿಗಳನ್ನ ಹಾಕ್ತಾಯಿದ್ರು ಎಲ್ಲ ಬಿಸಾಕ್ತಾ ಇದ್ದಂತೆ. ಯಾಕಂದರೆ ಅವನ ಒಳಗಡೆ ಇದ್ದಂಥ ಸ್ಪಿರಿಟ್ ಆ ಥರ. ಈ ಸ್ಪಿರಿಟ್ಟು ಇವನ ಮೇಲಿಂದ ಯೇಸು ಸ್ವಾಮಿ ಓಡಿಸ್ತಾರಲ್ಲ, ಆ ಸ್ಪಿರಿಟ್ ಏನು ಹೇಳುತ್ತೆ ಗೊತ್ತಾ? ನಮ್ಮನ್ನು ಎಲ್ಲಿ ಕಳಿಸ್ಬಿಡು, ಹಂದಿಗಳ ಮೇಲೆ ಕಳಿಸ್ಬಿಡು ಅಂತ. ನೋಡಿ ಇಲ್ಲಿ ನೋಡಿ 13ನೇ ವಾಕ್ಯ ಓದಿ, ವರ್ಸ್ 13. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಎಷ್ಟು ಹಂದಿಗಳಿತ್ತಂತೆ? ಸೊ ಈ 6,000 ಸ್ಪಿರಿಟ್ ಒಂದು ಹಂದಿ ಮೇಲೆ ಹೋಗಿದ್ದಕ್ಕೆ 2,000 ಹಂದಿಗಳು ಸತ್ತಂತೆ. ಸೊ 2,000 ಹಂದಿಗಳ ಕೆಪಾಸಿಟಿ ಈ ಮನುಷ್ಯನ ಒಳಗಡೆ ಇತ್ತು. ನಾನು ಇದನ್ನು ಯೋಚನೆ ಮಾಡ್ತಾ ಇದ್ದೆ ನೆನ್ನೆ. 2,000 ಹಂದಿ ವೆಯ್ಟ್ ಎಷ್ಟು? ಒಂದು ಹಂದಿ ವೆಯ್ಟ್ ಎಷ್ಟು ಬರುತ್ತೆ? ಎಷ್ಟು ಕೆ ಜಿ ಬರ್ಬೋದು? 350 kg ಬರುತ್ತೆ ಅಂತ ಒಂದು ಹಂದಿ. ಗೂಗಲಲ್ಲಿ ಹಾಕಿದ್ದಾರೆ 350. ಓಕೆ, 350 into 2,000 ಹಾಕಮ್ಮ, 7 lakhs. ಓಪ್ಪ, 7 lakhs kg ಅಂದರೆ 7 ಟನ್ನು. ಒಂದು ಸ್ಪಿರಿಟ್ ಒಬ್ಬ ಮನುಷ್ಯನ ಮೇಲೆ ಇದ್ದರೆ 7 ಟನ್ ವೆಯ್ಟ್ ಅಷ್ಟು ಕೆಪಾಸಿಟಿ ಅವನ ಹತ್ರ ಇತ್ತಂತೆ. ನಾನೇನು ಹೇಳ್ತೀನಿ ಅಂದರೆ, ಒಂದು ಈವಿಲ್ ಸ್ಪಿರಿಟ್ ಒಬ್ಬ ಮನುಷ್ಯನ ಮೇಲೆ ಇರೋದಕ್ಕೆ 7 ಟನ್ ಇದ್ದರೆ, ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಇದ್ದರೆ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ತನ್ನ ಶಕ್ತಿ ದೊಡ್ಡದು. ಕಮಾನ್. ದೆವ್ವ ಹಿಡ್ದಿರೋನೆ 7 ಟನ್ ವೆಯ್ಟ್ ಮೇಲೆ ಇಟ್ಕೊಂಡು ನಿಂತ್ಕೊಳ್ತಾನಂದ್ರೆ, ಹೋಲಿ ಸ್ಪಿರಿಟ್ ಇರೋರ ಮೇಲೆ, ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ಎಷ್ಟು ಶಕ್ತಿ ಇರಬೇಕು. ಕಮಾನ್, ಯು ಆರ್ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಕಮಾನ್, ಯು ಆರ್ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಲೆಟ್ ದ ಪವರ್ ಆಫ್ ಗಾಡ್, ಓ ದೇವರ ಶಕ್ತಿ ಈಗ ನಿನ್ನ ಶರೀರದಲ್ಲಿ ಒಂದು ಅದ್ಭುತಗಳನ್ನು ಮಾಡಲಿ ಅಂತ ಐ ಕಮಾಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ದ ಪವರ್ ಆಫ್ ದ ಹೋಲಿ ಗೋಸ್ಟ್, ದ ಪವರ್ ಆಫ್ ದ ಹೋಲಿ ಗೋಸ್ಟ್, ದ ಪವರ್ ಆಫ್ ದ ಹೋಲಿ ಗೋಸ್ಟ್. ರಿಸೀವ್ ನೋಡಿ, ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಕರಗಳನ್ನು ತಟ್ಟಿ ರಿಸೀವ್ ಇಟ್, ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಎಲ್ಲ ಶರೀರದಲ್ಲಿ ಇರುವಂಥ ಅನಾರೋಗ್ಯಗಳು ಈಗ 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 ರೈಟ್ ನೌ ಐ ಕಮಾಂಡ್ ಆಲ್ ದ ಸಿಕ್ನೆಸ್ ಟು ಗೆಟ್ ಔಟ್, ಬಿಕಾಸ್ ಯು ಹ್ಯಾವ್ ದ ಪವರ್, ಯು ಹ್ಯಾವ್ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಕಮ್ ಆನ್, ರಿಸೀವ್ ಇಟ್. ಆಮೆನ್. ನೋಡಿ, ಇಷ್ಟು ಶಕ್ತಿ ದೆವ್ವ ಹಿಡಿದಿರೋನಿಗೆ ಅಷ್ಟು ಶಕ್ತಿ ಅಂದರೆ, ಐ ಆಮ್ ಗಾಡ್ ಪೊಸೆಸ್ಡ್. ಹೇಳಿ, ಐ ಆಮ್ ಗಾಡ್ ಪೊಸೆಸ್ಡ್. ಎಲ್ಲರೂ ಹೇಳಿ, ಐ ಆಮ್ ಗಾಡ್. ದೆವ್ವ ಹಿಡ್ದವನು, ನಾನು ದೇವ್ರು ಹಿಡ್ದವನು. ದೆವ್ವ ಹಿಡ್ದವನು ಏನು ಹೇಳ್ತಾರೆ? ಅಯ್ಯೋ ದೆವ್ವ ಹಿಡ್ದೈತೆ, ನನಗೆ ದೇವ್ರು ಹಿಡ್ದವ್ರೆ. ನಾನು ಬಂದ್ಬಿಟ್ಟು ನೋಡಿ, ಐ ಆಮ್ ಹಿಂಗೆ ಹೇಳ್ತೀನಿ ನೋಡಿ, ಐ ಆಮ್ ಗಾಡ್ ಪೊಸೆಸ್ಡ್. ಐ ಆಮ್ ಪೊಸೆಸ್ಡ್ ಬೈ ಗಾಡ್. ಅದಕ್ಕೇ ಆಶೀರ್ವಾದ ನನ್ನ ಹತ್ರ ಬರಬೇಕು, ಅದಕ್ಕೇ ಹೀಲಿಂಗ್ ನನಗಾಗಬೇಕು, ಅದಕ್ಕೇ ಸೂಪರ್ ನ್ಯಾಚುರಲ್ ಮಿರಕಲ್ ಆಗಬೇಕು, ಬಿಕಾಸ್ ಐ ಆಮ್ ಗಾಡ್ ಪೊಸೆಸ್ಡ್. ಎಲ್ಲರೂ ಹೇಳಿ, ಐ ಆಮ್ ಗಾಡ್ ಪೊಸೆಸ್ಡ್. ಹಂಗೆ ಅದಕ್ಕೇ ಒಬ್ಬೊಬ್ಬ ಕ್ರೈಸ್ತರು ಹಂಗೆ ಪವರ್ ಪ್ಯಾಕ್ಡಲ್ಲಿ ಇರಬೇಕು. ಫೈರ್ ಬ್ರ್ಯಾಂಡ್ ಪಕ್ಕದಲ್ಲಿ ನೋಡಿ ಹೇಳಿ, ಫೈರ್ ಬ್ರ್ಯಾಂಡ್. ಯು ಆರ್ ಫೈರ್ ಬ್ರ್ಯಾಂಡ್. ಪಕ್ಕದಲ್ಲಿ ನೋಡಿ ಹೇಳಿ, ಯು ಆರ್ ಫೈರ್ ಬ್ರ್ಯಾಂಡ್. ಯು ಆರ್ ಫೈರ್ ಬ್ರ್ಯಾಂಡ್. ಆಮೆನ್. ಪವರ್ ಪ್ಯಾಕ್ಡ್ ಆಗಿರಬೇಕು.
ಆಮೇಲೆ ಅದೇ ನಾನು ಇದನ್ನೇ ಥಿಂಕ್ ಮಾಡ್ತಾ ಇದ್ದೆ. ಒಂದು ಈವಿಲ್ ಸ್ಪಿರಿಟ್ ಇರೋನಿಗೆ ಚೈನೆಲ್ಲ ಕಟ್ಟಾಗ್ತೈತಂತೆ, ಆ ಊರಲ್ಲಿ ಒಬ್ಬರು ಹಿಡಿಯೋಕ್ಕಾಗ್ತಾ ಇರಲಿಲ್ವಂತೆ. ಈವಿಲ್ ಸ್ಪಿರಿಟ್ ಪೊಸೆಸ್ಡ್ ಆಗಿರೋನಿಗೆ ಹಂಗೆ ಅಂದರೆ ಹೋಲಿ ಸ್ಪಿರಿಟ್ ಪೊಸೆಸ್ಡ್ ಆಗಿರೋ ನನಗೆ ಹೆಂಗಿರಬೇಕು? ಕಮನ್, ಯು ಆರ್ ನಾಟ್ ನಾರ್ಮಲ್, ಯು ಆರ್ ನಾಟ್ ನ್ಯಾಚುರಲ್, ಯು ಆರ್ ಸೂಪರ್ ನ್ಯಾಚುರಲ್, ಯು ಆರ್ ಸೂಪರ್ ನ್ಯಾಚುರಲ್, ಯು ಆರ್ ಸೂಪರ್ ನ್ಯಾಚುರಲ್ ಬಿಕಾಸ್ ಯು ಆರ್ ಪೊಸೆಸ್ಡ್ ಬೈ ಗಾಡ್. ಓ ಮೈ ಗಾಡ್. ಅದಕ್ಕೇನೆ ಕೈ ತಟ್ಟೋದ್ರಲ್ಲಿ ಒಂದು ಅಭಿಷೇಕ ಇರಬೇಕು, ಪ್ರಾರ್ಥನೆ ಮಾಡೋದ್ರಲ್ಲಿ ಅಭಿಷೇಕ ಇರಬೇಕು, ವಾಕಿಂಗಲ್ಲಿ ಒಂದು ಅಭಿಷೇಕ ಇರಬೇಕು, ಪ್ರೇಯರಲ್ಲಿ ಅಭಿಷೇಕ ಇರಬೇಕು, ಸಿಂಗಿಂಗಲ್ಲಿ ಅಭಿಷೇಕ ಇರಬೇಕು, ವರ್ಷಿಪಲ್ಲಿ ಅಭಿಷೇಕ ಇರಬೇಕು. ಯಾಕಂದರೆ ನಾಟ್ ಐ, ದ ಕ್ರೈಸ್ಟ್ ಹೂ ಲಿವ್ಸ್ ಇನ್ ಮೇ. ನನ್ನನ್ನು ಬಲಪಡಿಸುವ ಆತನಿಂದ ಎಲ್ಲವನ್ನ ಮಾಡೋದಕ್ಕೆ ನನಗೆ ಶಕ್ತಿ ಉಂಟು. ಯಾಕಂದರೆ ನಾನಲ್ಲ, ನನ್ನ ಒಳಗಡೆ ಇರುವಂಥ ದೇವರು. ಕಮಾನ್. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಆಮೆನ್. ಸೊ ಒಂದ್ಸತಿ ದೇವ್ರು ನಿನ್ನ ಒಳಗಡೆ ಬಂದಮೇಲೆ ಬಿಟ್ಟು ಹೋಗೋದೇ ಇಲ್ಲ. ಯು ಕೆನಾಟ್ ಲೂಸ್ ಯುವರ್ ಸ್ಯಾಲ್ವೇಷನ್, ಯು ನೋ ದಟ್. ಅಂಟಿಲ್ ಯು ರಿಜೆಕ್ಟ್ ಹಿಮ್, ಈ ವಿಲ್ ನಾಟ್ ರಿಜೆಕ್ಟ್ ಯು. ಫಸ್ಟ್ ಸ್ಯಾಲ್ವೇಷನ್ ಕಳ್ಕೊಳ್ಳೋಕ್ಕೆ ಆಗಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ನನಗೆ ಸ್ಯಾಲ್ವೇಷನ್ ಬೇಡ, ನಾನು ಈ ದೇವ್ರನ್ನ ನಂಬಲ್ಲ, ನಾನು ಇನ್ನೊಂದು ದೇವ್ರ ಹತ್ರ ಹೋಗ್ತೀನಿ ಅನ್ನೋವರೆಗೂ ಸ್ಯಾಲ್ವೇಷನ್ ನಿನ್ನೇನು ಬಿಟ್ಟು ಹೋಗೋದಿಲ್ಲ. ಪಾಸ್ಟರ್ ತಪ್ಪು ಮಾಡಿದ್ರೆ, ನೀನು ತಪ್ಪು ಮಾಡಿದಾಗ ಏನು ಹೇಳ್ತಾಯಿದ್ರು? ನೀನು ಪಾಪದಲ್ಲಿದ್ದಲ್ಲ, ಅವಾಗ ಏನು ಹೇಳ್ತಾಯಿದ್ರು? ಸುವಾರ್ತೆ ಏನು ಹೇಳ್ತಾಯಿದ್ರು? ಕೇಳಿಲ್ವಾ? ನನಗೇನು ಹೇಳ್ತಾಯಿದ್ರು ಗೊತ್ತಾ? ಗಾಡ್ ಲವ್ಸ್ ಯು. ನೌ ಐ ಆಮ್ ನಾಟ್ ಎ ಸಿನ್ನರ್, ನೌ ಐ ಬಿಕೇಮ್ ಎ ಸನ್. ನೌ ವಾಟ್ ದೇ ಪ್ರೀಚ್, ಯು ನೋ, ಗಾಡ್ ಪನಿಷಸ್ ಯು. So it is better to be a sinner. Come on. ಕ್ಯಾ ಬಾತೆ? ಅರ್ಥ ಆಗಿಲ್ಲ? ನಾನು ಪಾಪದಲ್ಲಿದ್ದಾಗ ದೇವ್ರು ನಿನ್ನನ್ನು ಪ್ರೀತಿಸ್ತಾರಪ್ಪ ಅಂತ ಹೇಳ್ತಾರೆ. ಈಗ ಲಕ್ಷಣ ಒಂದ ಮೇಲೆ ದೇವ್ರು ನಿನ್ನ ನೋಡಿತಾರಪ್ಪ ಅಂತಾರೆ. ಸೊ ಯಾವ್ದು ಬೆಟ್ರು? ಅದಕ್ಕೇನೆ ಎಲ್ಲರೂ ಚರ್ಚ್ ಬಿಟ್ಟು ಆಚೆ ಹೋಗೋದು. ಯಾಕೆ ಗೊತ್ತಾ? ದೇವ್ರು ಪ್ರೀತಿಸ್ತಾರೆ ಆಚೆ ಹೋದ್ರೆ ಅಂದ್ಬಿಟ್ಟು ಯಾರು ಚರ್ಚ್ಗೆ ಬರ್ತಲ್ಲ. ಅಪ್ಪ, ಚೇಂಜ್ ಯುವರ್ ಗಾಸ್ಪಲ್, ನೀನು ಸುವಾರ್ತೆನ ಬದಲಾಯಿಸು. ಗಾಡ್ ಲವ್ಸ್ ಯು 24/7, 24 ಗಂಟೆಯಲ್ಲಿ ಯಾವಾಗಲೂ. ಗಾಡ್ ಲವ್ಸ್ ಯು. ಹಾಲೆಲೂಯಾ. ನೋಡಿ, ಕೊಲೋಷಿಯನ್ಸ್ 2:6, ಕೊಲೋಸಿ ಅವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಓಕೆ, ಸ್ಪಿರಿಟ್ ಬಗ್ಗೆ ಹೇಳ್ಬಿಟ್ಟೆ. ಈಗ ಹೌ ಮಚ್ ವಿ ಲವ್ ಗಾಡ್ ಅನ್ನೋದನ್ನು ನೋಡೋಣ. ಕ್ರಿಸ್ತನನ್ನು ಅಂಗೀಕಾರ ಮಾಡ್ಕೊಂಡಾಗ ಹೆಂಗಿದ್ವಿ ನೋಡಿ. ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳ್ರಿ. ಅಂದರೆ ಏನರ್ಥ? ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ, ನಾನು ಅಂಗೀಕರಿಸಿದಂಥ ದಿನದಲ್ಲಿ ಏನು ಹೇಳ್ತಾ ಇದ್ದೆ? ಅಪ್ಪ ನನ್ನನ್ನು ಆರಿಸ್ಕೊಂಡ, ನಿನ್ನ ಥರ ಯಾರೂ ಇಲ್ಲಪ್ಪ, ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟ, ಲಾರ್ಡ್ ಐ ಲವ್ ಯು, ಐ ಲವ್ ಯು. ಇವಾಗ ನಾನು ಫಾಸ್ಟಿಂಗ್ ತೊಗೊಳ್ತಾ ಇದ್ದೀನಿ, ಈಗ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಓ ನೋಡಿ, ಗ್ರೇಸಲ್ಲಿರೋನು ಏನು ಹೇಳ್ತಾನೆ ಗೊತ್ತಾ? ಎಲ್ಲ ನೀನೇ. ಲಾ ಅಲ್ಲಿರೋನು ಏನು ಹೇಳ್ತಾನೆ ಗೊತ್ತಾ? ಎಲ್ಲ ನಾನೇ. ಇವತ್ತು ಎಲ್ಲ ಕ್ರಿಶ್ಚಿಯಾನಿಟಿನೂ ಬಂದ್ಬಿಟ್ಟು ಲೆಗ್ಗಿನ್ಸ್ ಬಗ್ಗೆನೇ ಮಾತುಕತೆ, ಲಿಫ್ಟಿಕ್ ಬಗ್ಗೆನೇ ಮಾತುಕತೆ. ನಾನು ಲೆಗ್ಗಿನ್ಸ್ ಬಗ್ಗೆ ಮಾತಾಡೋದು, ಲೀಗಿಯೋನ್ ಬಗ್ಗೆ ಮಾತಾಡ್ತೀನಿ. ಯಾಕೆ? ಸೊ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಅಂದರೆ ನಾನು ಅಂಗೀಕಾರ ಮಾಡ್ಕೊಂಡು ದಿವಸದಲ್ಲಿ ದೇವರೇ ನಿನಗಾಗಿ ನಾನು ಪ್ರಾಣ ಕೊಡ್ತೀನಪ್ಪ, ಐ ಲವ್ ಯು ಲಾರ್ಡ್, ಐ ಲವ್ ಯು. ಯಾಕೆ ಗೊತ್ತಾ? ನನ್ನನ್ನು ಆರಿಸ್ಕೊಂಡು. ಇದು ಲಾಸ್ಟ್ವರೆಗೂ ಇರಬೇಕಂತೆ, ಇದು ಕಡೆಯವರೆಗೂ ಇರಬೇಕು. ದೇವರೇ ನನ್ನನ್ನಪ್ಪ, ನನಗಾಗಿ ಕೃಪೆ, ನನ್ನನ್ನು ಇಷ್ಟು ಆಶೀರ್ವದಿಸಿದೆ, ದೇರ್ ಇಸ್ ನೋ ಒನ್ ಲೈಕ್ ಯು ಲಾರ್ಡ್ ಅನ್ನೋದು ನಮ್ಮ ಹೋಲ್ ಲೈಫ್ ಟೈಮ್ ಇರಬೇಕು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ಸೊ ದೇವರನ್ನು ನಾನು ಪ್ರೀತಿಸಿದಾಗ, ದೇವರೇ ಎಲ್ಲ ನೀನೇಪ್ಪ ಅಂತ ನಾನು ಹೆಚ್ಚಾಗಿ ದೇವ್ರ ಮೇಲೆ ಪ್ರೀತಿಸಿದಾಗ ಏನು ನಡೆಯುತ್ತೆ? ಎಫೆಸಿಯನ್ಸ್ 6:24, ಎಫೆಸದವರು ಬರೆದ ಪುಸ್ತಕ 6:24. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯೂ ಇರಲಿ. ಅವ್ರ ಮೇಲೆ ದೇವ್ರ ಕೃಪೆ ಇರಲಿ. ದೇವರೇ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂದವ್ರ ಮೇಲೆ ಕೃಪೆ ಇನ್ನೂ ಹೆಚ್ಚಾಗುತ್ತಂತೆ. ಆಮೆನ್. ಸಿನ್ಸಿಯಾರಿಟಿ, ಸಿನ್ಸಿಯಾರಿಟಿ, ಸಿನ್ಸಿಯರ್ ಲವ್. ಐ ಲವ್ ಯು ಅಪ್ಪ, ಸಿನ್ಸಿಯರ್ ಲವ್. ಐ ಲವ್ ಯು ಡ್ಯಾಡಿ, ಐ ಲವ್ ಯು ಅಪ್ಪ. ಗ್ರೇಸ್ ಬಿ ಅಪಾನ್ ಯು. ಅವ್ರ ಮೇಲೆ ಕೃಪೆ ಇನ್ನೂ ಹೆಚ್ಚಾಗುತ್ತೆ ಅಂತೆ. ಫಸ್ಟ್ ಡೇ ಆಫ್ ಸಾಲ್ವೇಷನ್ ಐ ಸ್ಟಾರ್ಟೆಡ್ ಟು ಡೂ ಔಟ್ ಆಫ್ ಲವ್. ಡೇ ಬೈ ಡೇ ಇಟ್ ಬಿಕೇಮ್ ಮೈ ಪರ್ಫಾರ್ಮೆನ್ಸ್. ಡೇ 1ನಲ್ಲಿ ದೇವ್ರ ರಕ್ಷಣೆ ಕೊಟ್ಟಿದ್ದ ದಿವಸದಲ್ಲಿ ಇಷ್ಟು ಒಳ್ಳೆಯವ್ರಪ್ಪ ನೀನು,
ನಿನ್ನ ಥರ ಯಾರೂ ಇಲ್ಲಪ್ಪ, ನಿನಗಾಗಿ ಪ್ರಾಣ ಕೊಡ್ತೀನಿ, ನಿನಗಾಗಿ ಜೀವಿಸ್ತೀನಿ ದೇವ್ರೆ ಅಂತೆಲ್ಲ ಎಷ್ಟು ಹೇಳಿದ್ವಿ. ಇವಾಗ ಪರ್ಫಾರ್ಮೆನ್ಸ್ ಹತ್ತದೇ ಓದಿದ್ವಾ, ಫಾಸ್ಟಿಂಗ್ ಎತ್ತದ್ವಾ, ನೋಡಿ ಈಗೆಲ್ಲ ಪರ್ಫಾರ್ಮೆನ್ಸ್ ಬೇಸಿಕಲ್ಲಿ ಎಲ್ಲ ಕ್ರಿಸ್ಟಿಯಾನಿಟಿ ಬಂದ್ಬಿಡ್ತು. ಅದಕ್ಕೆ ಸತ್ಯವೇದ ಹೇಳುತ್ತೆ, ನೀನು ಹೇಗೆ ಸ್ಟಾರ್ಟ್ ಮಾಡ್ದೋ ಅದೇ ರೀತಿಯಲ್ಲೇ ಇರಬೇಕು, ಅವ್ರ ಮೇಲೆ ಗ್ರೇಸ್ ಇರುತ್ತಂತೆ. ಐ ಆಮ್ ನಾಟ್ ಅಂಡರ್ ಲಾ, ಐ ಆಮ್ ಅಂಡರ್ ಗ್ರೇಸ್. ಸೊ ಕೃಪೆಯ ಕೆಳಗಡೆ ಇರೋರ ಮೇಲೆ ಯಾವ ಅಡಿಕ್ಷನ್ನು ಕೆಲಸ ಮಾಡೋದಿಲ್ಲ. ಲಾ ಸೇಸ್ ಯು ಶಾಲ್ ನಾಟ್, ಗ್ರೇಸ್ ಸೇಸ್ ಐ ವಿಲ್ ನಾಟ್. ಒಂದಿನ ಬರುತ್ತೆ ನೋಡಿ, ಇವತ್ತು ನಾನು ಹೇಳ್ತೀನಿ, ಯಾವುದಾದ್ರೂ ಒಂದು ಅಡಿಕ್ಷನು ಬಿಡೋಕ್ಕಾಗದೇ ಇರುವಂಥ ಯಾವುದ್ರಲ್ಲಾದರೂ ನೀವು ಪಾಪದಲ್ಲಿ ಒಂದು ವೇಳೆ ಇದ್ದರೆ, ನಾನು ಹೇಳ್ತೀನಿ ದೇವ್ರ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗಲಿ. ನೋಡಿ, ನೀವೇನು ಮಾಡ್ತಾಯಿದ್ದೀರೋ ಆಟೋಮೆಟಿಕ್ಕಾಗಿ ಅದು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ತೈತೆ, ಅಥವಾ ನೀವು ಅದನ್ನು ಮಾಡದೇ ಇರೋ ಥರನೇ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ವೆನ್ ಯು ಸಿನ್, ಡೋಂಟ್ ಗೋ ಅವೇ ಫ್ರಮ್ ಗಾಡ್. ವೆನ್ ಯು ಸಿನ್, ಕಮ್ ಟು ಗಾಡ್. ಏನೇ ಪಾಪದಲ್ಲಿದ್ದರೂ, ಏನೇ ತಪ್ಪು ಮಾಡೋದು, ದೇವ್ರನ್ನ ಬಿಟ್ಟು ದೂರ ಹೋಗ್ಬೇಡ, ದೇವ್ರ ಹತ್ರ ಓಡ್ಬಾ. ಇನ್ನು ದೇವ್ರೆ ನನಗೆ ಸಹಾಯ ಮಾಡಪ್ಪ. ಥ್ಯಾಂಕ್ ಯು ಜೀಸಸ್. ಸೊ ಈ ಥರ ದೇವ್ರನ್ನೇ ನಂಬ್ಕೊಂಡಿರೋರ ಮೇಲೆ ಕೃಪೆ ಇರುತ್ತಂತೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಕ್ರಿಸ್ಟಿಯಾನಿಟಿ ಅನ್ನೋದು ದೇವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ನನ್ನ ಪರ್ಫಾರ್ಮೆನ್ಸ್ಗೆ ಅನ್ನೋದಲ್ಲ, ದೇವರೇ ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ತೋರಿಸೋದೇ ಕ್ರಿಸ್ಟಿಯಾನಿಟಿ. ನಾನು ದೇವರನ್ನು ಪ್ರೀತಿಸ್ತೀನಿ ಹೇಗೆ? ಯೋಹಾನನ ಬರೆದ ಪುಸ್ತಕ 21ನೇ ಅಧ್ಯಾಯ 15ರಿಂದ. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೇಯೋ ಎಂದು ಹೇಳಿದನು. ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನೋಡಿ, ಪೇತ್ರನ ದೇವರು ಕೇಳ್ತಾರೆ, ನನ್ನನ್ನು ಪ್ರೀತಿಸ್ತೀಯಪ್ಪ ಅಂತ. ಎಸ್, ದೆನ್ ಫೀಡ್ ಮೈ ಶೀಪ್. ಈಗ ನಾನು ನಿಂತ್ಕೊಂಡು ನಿಮಗೆ ಇಷ್ಟು ಪ್ರೀಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿದೆ? ಯಾಕೆ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ? ಯಾಕೆ ಪ್ರಿಪೇರ್ ಮಾಡಬೇಕು? ಯಾಕೆ ನಾನು ಪ್ರೀಚ್ ಮಾಡಬೇಕಾದ್ರೆ? ಬಿಕಾಸ್ ಐ ಲವ್ ಗಾಡ್. ದೇವ್ರು ಏನು ಹೇಳಿದ್ರು ಗೊತ್ತಾ? ನನ್ನನ್ನು ಪ್ರೀತಿ ಮಾಡೋಂಗಿದೆ, ಯು ಪ್ರೀಚ್. ಲಾರ್ಡ್ ಐ ಲವ್ ಯು, ಜೀಸಸ್ ಸೆಡ್ ಫೀಡ್ ಮೈ ಶೀಪ್. ಲಾರ್ಡ್ ಐ ಲವ್ ಯು, ಫೀಡ್ ಮೈ ಶೀಪ್. ಸೊ ನಾನು ಇವಾಗ ಫೀಡ್ ಮಾಡ್ತಾ ಇದ್ದೀನಿ, ದೇವ್ರು ಎಷ್ಟು ಒಳ್ಳೆಯವರು ಅಂತ ಫೀಡ್ ಮಾಡ್ತಾ ಇದ್ದೀನಿ. ಬೈ ದಿಸ್ ವಾಟ್ ಐ ಆಮ್ ಶೋಯಿಂಗ್, ಐ ಲವ್ ಯು ಲಾರ್ಡ್. ಸೊ ನಾನು ನಿಮಗೆ ಪ್ರೀಚ್ ಮಾಡ್ತಾ ನನ್ನ ಪ್ರೀತಿನ ದೇವ್ರಿಗೆ ತೋರಿಸ್ತಾ ಇದ್ದೀನಿ. ದೇವರೇ, ನಿನ್ನ ಮೇಲಿರೋ ಪ್ರೀತಿಗಾಗಿಯೇ ನಾನು ಇಷ್ಟು ಪ್ರಿಪೇರ್ ಆಗಿ ದೇವ್ರ ವಾಕ್ಯನೆಲ್ಲ ರೆಡಿ ಮಾಡಿ ಇವತ್ತು ಜನರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಐ ಲವ್ ಗಾಡ್. ನೀವು ದೇವ್ರನ್ನ ಪ್ರೀತಿ ಮಾಡೋಂಗಿದ್ರೆ ನೀವೇನಾದರೂ ರಿಸಲ್ಟ್ ತೋರಿಸ್ತೀರಾ ಅಷ್ಟೇ. ಪ್ರಕಟಣೆಗೆ ಬರೆದ ಪುಸ್ತಕ, ದ ಬುಕ್ ಆಫ್ ರೆವಲ್ಯೂಷನ್ 2ನೇ ಅಧ್ಯಾಯ 1ರಿಂದ ಓದಮ್ಮ. 3ನೇ ವಾಕ್ಯ. ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ, ಇದನ್ನೆಲ್ಲ ಬಲ್ಲೆನು. ನೋಡಿ, ಹಾರ್ಡ್ ವರ್ಕ್ ಗೊತ್ತು. ಹಿ ವಾಸ್ ಅ ಪರ್ಫೆಕ್ಟ್ ಹೀರೋ. ದೇವ್ರು ಹೇಳ್ತಾರೆ, ನಿನ್ನ ಹಾರ್ಡ್ ವರ್ಕ್ ಗೊತ್ತು, ನೀನು ಬಾಧೆಯನ್ನು ಸೈರಿಸಿಕೊಂಡೆ, ಬೇಸರಗೊಳ್ಳಲಿಲ್ಲ, ತಾಳ್ಮೆಯಾಗಿದ್ದೆ, ಇದೆಲ್ಲ ಓಕೆ. ಸೊ ಹಿ ವಾಸ್ ಎ ಪರ್ಫೆಕ್ಟ್ ಮ್ಯಾನ್, ಹಾರ್ಡ್ ವರ್ಕ್. ಆದರೆ ಇವನ ಮೇಲೆ ಏನು ಗೊತ್ತಾ? ಒಂದೇ ಒಂದು ಕಂಪ್ಲೇಂಟು, ವರ್ಸ್ 4. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಏನು? ನೆವರ್ಲೆಸ್ ಐ ಹ್ಯಾವ್ ದಿಸ್ ಅಗೇನ್ಸ್ಟ್ ಯು, ದಟ್ ಯು ಹ್ಯಾವ್ ಲೆಫ್ಟ್ ಯುವರ್ ಫಸ್ಟ್ ಲವ್. ಸೊ ಕ್ರಿಸ್ಟಿಯಾನಿಟಿ ಅನ್ನೋದು ಕಮ್ ಟು ಯುವರ್ ಫಸ್ಟ್ ಲವ್. ಐ ಲವ್ ಯು ಡ್ಯಾಡಿ, ಐ ಲವ್ ಯು ಡ್ಯಾಡಿ. ಪ್ರೀತಿ ತೋರಿಸೋದಕ್ಕೆ ನಾನು ಏನೆಲ್ಲ ಮಾಡಬೇಕು? ಛಾ, I will do the best. Not for performance. I will show my love to God. Why I preach here? I show my love to God. ನಾನು ಇಲ್ಲಿ ಪ್ರೀಚ್ ಮಾಡ್ತಾ ಇರೋದು ಏನು ತೋರಿಸ್ತಾರೆ? ನಾನು ದೇವ್ರನ್ನ ಪ್ರೀತಿ ಮಾಡೋದಕ್ಕೇ ಇಲ್ಲಿ ಇಷ್ಟು ಪ್ರಿಪ್ರೇಷನ್ ಮಾಡಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋದು. ಬಿಕಾಸ್ ಐ ಲವ್ ಗಾಡ್. ನೀವೆಲ್ಲ ಯಾಕೆ ಇಲ್ಲಿ ಬೆಳಿಗ್ಗೆ ರೆಡಿಯಾಗಿ ಇಲ್ಲಿ ಬಂದಿದ್ದೀರಾ ಇಷ್ಟು ಜನ? ಯು ಲವ್ ಗಾಡ್. ಐ ಮೀನ್, ಪ್ರೀತಿ ಮಾಡೋರು ರೆಡಿಯಾಗಿ ಚರ್ಚಿಗೆ ಬರೋದು, ವಾಕ್ಯನ ಕೇಳೋದು, ಇದೆಲ್ಲ ಮಾಡೋದ್ರಿಂದ ನಾನು ಹೇಳ್ತೀನಿ, ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್ ಸಡನ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲವೂ ಬದಲಾವಣೆ ಆಗೇ ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್.
ನೋಡಿ, ಲವ್ ಅಂದರೆ ಸೀಕಿಂಗ್ ಗಾಡ್. ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ದೇವ್ರನ್ನ ಹುಡುಕು, ಮಿಕ್ಕಿದೆಲ್ಲ ನಾನು ನಿನಗೆ ಮಾಡ್ತೀನಿ ಅಷ್ಟೇ. Matthew 6:33 ಟ್ರಾನ್ಸ್ಲೇಷನ್, TPT ಟ್ರಾನ್ಸ್ಲೇಷನ್ ಹಾಕಮ್ಮ. ಮತ್ತಾಯನು ಬರೆದ ಪುಸ್ತಕ 6:33. ಇದನ್ನು ಮಾತ್ರ ನೀವು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಲ್ ಬಿ ಗಿವೆನ್ ಟು ಯು ಅಬಂಡೆಂಟ್ಲಿ. ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್. ಈಗ ದೇವ್ರು ಏನು ಹೇಳ್ತಾರೆ? ಮೊದಲು ಅಂದರೆ ಎರಡನೇದಿದ್ದೇ ಇರುತ್ತೆ ಅಂತ ಅರ್ಥ. ಈಗ ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇದು ನನ್ನ ಫಸ್ಟ್ ಮಗಳು ಅಂದರೆ ಏನರ್ಥ? ಇನ್ನೊಂದಿದೆ ಅಂತ ಅರ್ಥ. ನಾನು ಫಸ್ಟ್ ಮಗಳನ್ನ ನನಗೆ ಒಬ್ಬಳೇ ಮಗಳು ಅಂದರೆ ಇಲ್ಲಾಂದರೆ ನೋಡಿ, ನನ್ನ ಮಗಳಿದು ಅಂದ್ರೂ ಎಲ್ಲರಿಗೂ ಏನು ಡೌಟ್ ಬರುತ್ತೆ, ಓ ಒಂದೇನಾ ಅಥವಾ ಎರಡನೇದಿದೆಯಾ ಅಂತ. ಆದರೆ ನನಗೆ ಇವಳು ಫಸ್ಟ್ ಮಗಳು ಅಂದಿದ ತಕ್ಷಣ ಏನು ಬಂದ್ಬಿಡುತ್ತೆ ಅಲ್ಲಿ ಜೊತೆಯಲ್ಲಿ, ಎರಡನೇದಿದ್ದೇ ಇದೆ ಅಂತ. ಸೊ ಸತ್ಯವೇದ ಹೇಳುತ್ತೆ, ಬಟ್ ಸೀಕ್ ಫಸ್ಟ್ ಮೀನ್ಸ್ ದೆರ್ ಈಸ್ ಎ ಸೆಕೆಂಡ್. ಇಫ್ ಯು ಸೀಕ್ ಫಸ್ಟ್, ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್. ಯಾವ್ದು ಲೆಸ್ ಇಂಪಾರ್ಟೆಂಟ್ ಥಿಂಗು? ನೀವೇ ಅಂತಿರಲ್ಲ, ಕಾರು, ಮನೆ, ಬಟ್ಟೆ, ಊಟ, ಫ್ಯೂಚರು. ದೇವ್ರು ಹೇಳ್ತಾರೆ, ಇಟ್ ವಿಲ್ ಬಿ ಗಿವೆನ್ ಟು ಯು. ಲೆಸ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಯು ಸರ್ಚ್ ದ ಇಂಪಾರ್ಟೆಂಟ್ ಥಿಂಗ್, ಆಲ್ ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಲ್ ಬಿ ಗಿವೆನ್ ಟು ಯು, ವಿಲ್ ಬಿ ಆ್ಯಡೆಡ್ ಟು ಯು. ದೇವ್ರು ಏನು ಹೇಳ್ತಾರೆ? ಫಸ್ಟ್ ನೀನು ಹುಡುಕಿದ್ರೆ ಎರಡನೇದಿದ್ದೇ ಇರುತ್ತಪ್ಪ, ಅದು ನಿನಗೆ ಬೋನಸ್ಸು. ಸತ್ಯವೇದ ಏನು ಹೇಳುತ್ತೆ ನೋಡಿ, ದೆನ್ ಆಲ್ ದಿಸ್ ಲೆಸ್ ಇಂಪಾರ್ಟೆಂಟ್ ಥಿಂಗ್, ಲೆಸ್ ಇಂಪಾರ್ಟೆಂಟ್ ಥಿಂಗ್, ಕೆಲಸ ಲೆಸ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲರೂ ಹೇಳಿ. ಕಾರ್. ಸತ್ಯವೇದ ಈ ರೀತಿ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಯಾವ್ದು ದೊಡ್ಡದು? ಯಾವ್ದ್ರಿ ದೊಡ್ಡದು? ಕಾರ್ ದೊಡ್ಡದ, ಮಗ ದೊಡ್ಡದ? ಅದೇ ಕೊಟ್ಬಿಟ್ರೆ ನಾನು ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್, ಪ್ರಾಸ್ಪರಿಟಿ ಅಂತ ಮಾತಾಡ್ತಾ ಇದ್ದೀನಿ, ಯಾಕೆ ಟೆನ್ಷನ್ ಆಗುತ್ತೆ? ದಟ್ ಈಸ್ ಲೆಸ್ ಇಂಪಾರ್ಟೆಂಟ್ ಥಿಂಗ್. ತಲೆನೇ ಕೆಡ್ಸ್ಕೊಬೇಡ. ಸತ್ಯವೇದ ಹೇಳುತ್ತೆ, ರೋಮಾಪುರದವ್ರು ಬರೆದ ಪುಸ್ತಕ 8ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತೆ, ಮಗನನ್ನೇ ಕೊಟ್ಟ ಮೇಲೆ 32 ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಮಗನನ್ನೇ ಕೊಟ್ಟ ಮೇಲೆ ಈಗ ಯಾವ್ದು ಇಂಪಾರ್ಟೆಂಟು? ಸೊ ಇವತ್ತು ದೇವರು ವಾಗ್ದಾನ ಮಾಡಿ ಹೇಳ್ತಾರೆ, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟರೆ ಆಲ್ ಲೆಸ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಲ್ ಬಿ ಗಿವೆನ್ ಟು ಯು, ವಿಲ್ ಬಿ ಆ್ಯಡೆಡ್ ಟು ಯು. ಸೊ ದೇವ್ರನ್ನ ಪ್ರೀತಿಸೋರು ಇನ್ನೂ ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ ನೀವು ಇನ್ನೂ ಏನು ಮಾಡ್ತಾ ಇದ್ದೀರೋ ಅದನ್ನು ಇನ್ನೂ ಡಬಲ್ ಮಾಡಿ. ಕಂಡಮ್ನೇಷನ್ ಬೇಡ. ನೀವೊಂದು ವೇಳೆ ಏನಾದರೂ ಒಂದು ಪಾಪದಲ್ಲೋ ಅಥವಾ ಒಂದು ತಪ್ಪಲ್ಲೋ ಅಥವಾ ಒಂದು ಅಡಿಕ್ಷನಲ್ಲಿದ್ದರೋ ದೇವ್ರ ಹತ್ರ ಕೇಳಿ, ದೇವರೇ ನಾನು ಅದರಿಂದ ಆಚೆ ಬರಬೇಕಪ್ಪ, ನನಗೆ ಸಹಾಯ ಮಾಡು. ಗಲೇಷಿಯನ್ಸ್ 5:4 ಗಲಾತ್ಯದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 4ನೇ ವಾಕ್ಯ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಅಷ್ಟೇ. ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ನೋಡಿ, ಯಾರು ಗ್ರೇಸಿಂದ ಆಚೆ ಹೋಗ್ತಾರಂತೆ? For if you are trying to make yourself right with God by keeping the law, you have been cut off from Christ. You have fallen away from God's grace. ಯಾರು ಗ್ರೇಸಿಂದ ಆಚೆ ಹೋಗ್ತಾರೆ ಗೊತ್ತಾ? ಜಸ್ಟಿಫಿಕೇಶನ್, ನಾನೇ ಏನಾದರೂ ಟ್ರೈ ಮಾಡಬೇಕು ಅಂತ ಹೋಗ್ತಾರಲ್ಲ, ದೇ ಆರ್ ಫಾಲನ್ ಫ್ರಮ್ ಗ್ರೇಸ್. ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ವೆನ್ ಯು ಸಿನ್, ಯು ಡೋಂಟ್ ಫಾಲ್ ಫ್ರಮ್ ಗ್ರೇಸ್. ವೆನ್ ಯು ಸಿನ್, ಯು ಫಾಲ್ ಇನ್ ಟು ಗ್ರೇಸ್. You don't fall from grace by sinning. You fall from grace by trying to do good works. Good works are more dangerous than sin. Kya baat hai? ಗುಡ್ ವರ್ಕ್ಸ್ ಅಂದರೆ ಏನು ಗೊತ್ತಾ? ಏನಾದರೂ ನಾನೇ ರೆಡಿ ಮಾಡ್ಕೊಬೇಕು, ಪರ್ಫಾರ್ಮೆನ್ಸ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ನೀನು ಟ್ರೈ ಮಾಡ್ತೀಯಲ್ಲ, ಅದಕ್ಕಿಂತ ಮೋಸ. ನಿನ್ನ ಕೃಪೆ ನನಗಿಲ್ಲಪ್ಪ, ನಿನ್ನಂಥ ದೇವ್ರು ಯಾರಿಲ್ಲಪ್ಪ, ನೀನೇಪ್ಪ ಅಂತ ಆ ಗ್ರೇಸ್ ಒಳಗಡೆ ಬರ್ತೀವಿ ನೋಡ್ದ, ಹಿ ವಿಲ್ ಲಿಫ್ಟ್ ಯು ಅಪ್, ಹಿ ವಿಲ್ ಲಿಫ್ಟ್ ಯು ಅಪ್, ಹಿ ವಿಲ್ ಲಿಫ್ಟ್ ಯು ಅಪ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸಿನ್, you will tell Lord, I am sorry. Good work, you will tell, no one is like me. ಗ್ರೇಸ್ ಮಾತಾಡೋರು ಏನು ಹೇಳ್ತಾರೆ ಗೊತ್ತಾ? ಎಲ್ಲ ನೀನೇ. ಇಲ್ಲ ಮಾತಾಡೋರು ಏನು ಹೇಳ್ತಾರೆ ಗೊತ್ತಾ? ಎಲ್ಲ ನಾವೇ. ಇದರ ಇವತ್ತು ನಾನು ಏನು ಮಾತಾಡೋಕ್ಕೆ ಬಂದೆ ಅಂದರೆ, ಡೋಂಟ್ ಟ್ರೈ ಟು ಪ್ಲೀಸ್ ಗಾಡ್. ಆಮೇಲೆ ದೇವ್ರು ನಿಮ್ಮನ್ನು ಪ್ರೀತಿಸಬೇಕು ಅನ್ನೋದಕ್ಕೆ ಪರ್ಫಾರ್ಮೆನ್ಸ್ ಮಾಡಬೇಡಿ. ದೇವ್ರು ನಿಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ನೀವು ಹೆಚ್ಚಾಗಿ ನಿಮ್ಮ ಪ್ರೀತಿನ ತೋರಿಸೋದಕ್ಕೆ ನೀವು ಟ್ರೈ ಮಾಡಿ.
ಕೊಡೋರು ಇನ್ನೂ ಹೆಚ್ಚಾಗಿ ಕೊಡಲಿ, ಮಾತಾಡೋರು ಇನ್ನೂ ಹೆಚ್ಚಾಗಿ ಮಾತಾಡಲಿ, ಸೇವೆ ಮಾಡೋರು ಇನ್ನೂ ಹೆಚ್ಚಾಗಿ ಸೇವೆ ಮಾಡಲಿ, ಆರಾಧನೆ ಮಾಡೋರು ಇನ್ನೂ ಹೆಚ್ಚಾಗಿ ಆರಾಧನೆ ಮಾಡಲಿ, ಬೈಬಲ್ ಓದೋರು ಇನ್ನೂ ಹೆಚ್ಚಾಗಿ ಬೈಬಲ್ ಓದಲಿ, ಆರಾಧನೆ ಮಾಡೋರು ವರ್ಷಿಪ್ ಮಾಡೋರು ಇನ್ನೂ ಚೆನ್ನಾಗಿ ಮಾಡಲಿ, ಇನ್ನೂ ಫೈರ್ ಆಗಲಿ. ಅದೇ ದೇವರ ಇಷ್ಟ. ಗಾಡ್ ಬ್ಲೆಸ್ ಯು. ಆಮೇನ್. ಸರಿ, ದೇವ್ರಿಗಾಗಿ ಕೊಡೋರು ದೇವರ ರಾಜ್ಯಕ್ಕಾಗಿ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್.